ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ 30ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 30ನೇ ಅಧ್ಯಾಯದಲ್ಲಿ ಮೆಸ್ಸಿಯನ ಕುರಿತಾದಂಥ ಆಶೀರ್ವಾದಗಳು 23 ಆಶೀರ್ವಾದಗಳನ್ನು ನೋಡಿಕೊಳ್ಬೋದು. 23 ಬ್ಲೆಸ್ಸಿಂಗ್ಸ್ ಆಫ್ ಮೆಸ್ಸಾಯ. ಮೆಸ್ಸಾಯ ಅಂತೇಳಿದರೆ ಅಭಿಷಿಕ್ತನು. ಆ ಅಭಿಷಿಕ್ತನ 23 ಆಶೀರ್ವಾದಗಳು ಏನಿವೆ, ಇದು ಇಸ್ರಾಯೇಲ್ರಿಗೆ ಮಾತ್ರ ಅಲ್ಲ, ನಮಗೂ ಅನ್ವಯ ಆಗುವಂಥದ್ದು. ಆದ ಕಾರಣ ಒಂದೊಂದಾಗಿ ನಾವು ಈ 24 ವಚನಗಳಲ್ಲಿ 24 ಆಶೀರ್ವಾದಗಳು ಅಥವಾ 23 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದು ಏನಂತೇಳಿದರೆ, ಆಶೀರ್ವಾದವನ್ನು ನಾವು ನೋಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಒಂದು ಮಾತು ನಾವು ನೋಡಬೇಕು. ಅದೇನಂತೇಳಿದರೆ, ದೇವರ ವಾಕ್ಯವನ್ನು ದೇವರು ಯಾವ ರೀತಿಯಾಗಿ ಪ್ರಿಸರ್ವ್, ಅದನ್ನು ಕಾಪಾಡಿ ಉಳಿಸಿದ್ದಾನೆ ಎಂಬುದಾಗಿ ನೋಡುವಾಗ, ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಇಸ್ರಾಯೇಲರ ದೇವರಾದ ಯೆಹೋವನಿಂತೆನ್ನುತ್ತಾನೆ ನಾನು, 2ನೇ ವಚನ, 30ನೇ ಅಧ್ಯಾಯ 2ನೇ ವಚನ, ನಿನಗೆ ಹೇಳಿರುವ ಮಾತುಗಳನ್ನೆಲ್ಲ ಗ್ರಂಥವಾಗಿ ಬರೆ. ರೈಟ್ ಇಟ್ ಆಸ್ ಎ ಬುಕ್. ಈಗ ನಾನು ನನ್ನ ಜನರಾದ ಇಸ್ರಾಯೇಲರನ್ನು, ಯೆಹೂದ್ಯರನ್ನು ಅವರ ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವವು. ಹೌದು, ಆ ಮೊದಲನೇ ಆಶೀರ್ವಾದ ಏನಂದರೆ, ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರ್ತದೆ ಮೆಸ್ಸಿಯನ ಮುಖಾಂತರ. ಆಗ ನಾನು ಅವರನ್ನು ಪಿತೃಗಳಿಗೆ ಅನುಗ್ರಹಿಸಿದ ದೇಶಕ್ಕೆ ಪುನಃ ಬರಮಾಡುವೆನು. ರೆಸ್ಟರೇಷನ್, ಪುನಃಸ್ಥಾಪನೆ ಮೆಸ್ಸಿಯನ ಮುಖಾಂತರವಾಗಿ ನಮಗೆ ಬರುವಂಥದ್ದು. ಆದಾಮನ ಮುಖಾಂತರವಾಗಿ ಕಳ್ಕೊಂಡಂಥದ್ದನ್ನು ಪುನಃಸ್ಥಾಪಿಸುವ ಕೊನೆಯ ಆದಾಮನು ಮತ್ತು ಪುನಃಸ್ಥಾಪಿಸಲ್ಪಟ್ಟ ಮೇಲೆ ಅವರು ಅದನ್ನು ಅನುಭವಿಸುವರು. ಅದು 2ನೇ ಆಶೀರ್ವಾದ. ಎಂಜಾಯ್, ಅನುಭವಿಸುವಂಥವ್ರು. ಅದಕ್ಕೆ ದೇವರು ನಮಗೆ ಆ ಒಂದು ದೇಶವನ್ನು, ಆ ಒಂದು ಸ್ವಾಸ್ಥ್ಯವನ್ನು, ಆ ಒಂದು ಹಕ್ಕನ್ನು, ಕೃಪಾದೇಶವನ್ನು ದೇವರು ಕೊಟ್ಟಿದ್ದಾನೆ. ಮತ್ತು ಮುಂದುವರೆದಾಗ 8ನೇ ವಚನದಲ್ಲಿ, ಆ ದಿನದಲ್ಲಿ ಏನಾಗ್ತದೆ, ನೊಗವನ್ನು ಮುರಿದು ಬಿಟ್ಟು ಕಿತ್ತು ಹಾಕುವೆನು. 3ನೇ ಆಶೀರ್ವಾದ ಬಿಡುಗಡೆ. ಮೆಸ್ಸಿಯನು ಬಂದಾಗ ನಮಗೆ ಲಭ್ಯವಾಗುವಂಥದ್ದು ಬಿಡುಗಡೆ. ಮತ್ತು 9ನೇ ವಚನ, ಅವರು ತಮ್ಮ ದೇವರಾದ ಯೆಹೋವನೆಂಬ ನನ್ನನ್ನು, ನಾನು ಅವರಿಗೆ ಏರ್ಪಡಿಸಿರುವ ರಾಜನಾದ ದಾವೀದನನ್ನು ಸೇವಿಸುವರು. ಭಾಳ ಆಶ್ಚರ್ಯ ಇದು. ಯಾಕಂತೇಳಿದ್ರೆ, ದಾವೀದನು ಬಂದು ಸತ್ತು ಎಷ್ಟೋ 106 ವರ್ಷಗಳಾಗೋಯ್ತು. ಈಗ ದಾವೀದನನ್ನು ಸೇವಿಸುವರು ಅಂತ ಹೇಳಿದಾಗ ಇದು ಮೆಸ್ಸಿಯನನ್ನು ಸೂಚಿಸುವಂಥದ್ದು, ಮೆಸ್ಸಿಯನನ್ನು. ಹಾಗಾದರೆ ಆತನ ಸೇವೆ ಮಾಡುವಂಥ ಆಶೀರ್ವಾದ. ರೈಟ್. ಆನಂತರ, ಈಗೋ ನಾನು ನಿನ್ನನ್ನು ದೂರ ದೇಶದಿಂದ ಉದ್ಧರಿಸುವ ಆಶೀರ್ವಾದ. ಹೌದು, ಮೆಸ್ಸಿಯನ ಮುಖ್ಯವಾದಂಥ ಒಂದು ಪ್ರಧಾನವಾದಂಥ ಒಂದು ಸೇವೆ ಉದ್ಧಾರ ಮಾಡುವುದು. 10ನೇ ವಚನದ 2ನೇ ಭಾಗ, ನಿನ್ನ ಸಂತಾನವನ್ನು ಸೆರೆ ಹೋದ ಸೀಮೆಯಿಂದ ರಕ್ಷಿಸುವೆನು. ವಾವ್. ಮತ್ತು ಅದೇ ಮಾತು ಬೇರೆ ರೀತಿಯಿಂದ ಆತನು ಹೇಳುವಾತನಾಗಿದ್ದಾನೆ. ಆ ರೀತಿಯಾಗಿ ರಕ್ಷಿಸಿದಾಗ ಏನಾಗ್ತದೆ,
ನೆಮ್ಮದಿ. ನೆಮ್ಮದಿ ನನಗೆ ಬೇಕು, ನಮಗೆ ಬೇಕು. ಅಗಸ್ತಿನ್ ಎಂಬಂಥ ಮಹಾಭಕ್ತನು ಈ ಬಗ್ಗೆ ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ನಮ್ಮ ಆತ್ಮವು ನಿನ್ನನ್ನು ಹೊಂದುವ ತನಕ ಅವಿಶ್ರಾಂತವಾಗಿರುವುದು. ಆ ನೆಮ್ಮದಿ ನಮಗೆ ಸಿಗಬೇಕಾದರೆ ದೇವರಲ್ಲಿ ಮಾತ್ರ, ದೇವರಲ್ಲಿ ಒಂದಾಗುವಾಗ ಮಾತ್ರ, ದೇವರ ಅನ್ಯೋನ್ಯತೆಯಲ್ಲಿದ್ದಾಗ ಮಾತ್ರ, ದೇವರ ಐಕ್ಯತೆಯಲ್ಲಿದ್ದಾಗ, ಅಥವಾ ದೇವರಲ್ಲಿ ದೇವರು ನಮ್ಮಲ್ಲಿ ಇದ್ದಾಗ. 11ನೇ ವಚನದಲ್ಲಿ ನಾವು ನೋಡುವಾಗ, ಯಾರು ಅದನ್ನು ಹೆದರಿಸರು ಮತ್ತು ನಾನು ನಿನ್ನನ್ನು ರಕ್ಷಿಸಲು ನಿನ್ನೊಂದಿಗಿದ್ದೇನೆ. ವಾವ್, ದ ಪ್ರೆಸೆನ್ಸ್ ಆಫ್ ಗಾಡ್. ಆತನ ವೈಯಕ್ತಿಕ ಸನ್ನಿಧಾನ, ಅದು ಕೂಡ ಇನ್ನೊಂದು ಆಶೀರ್ವಾದವಾಗಿ ನಾವು ತಗೊಳ್ಳೋಣ. ಒಟ್ಟು 24ನೇ ವಚನದಲ್ಲಿ 24 ಆಶೀರ್ವಾದಗಳಿವೆ. 23 ಅಂದ್ಕೊಂಡೆ, ಆದರೆ ಕನಿಷ್ಠ 24 ಆದರೂ ಇದೆ. ಇಲ್ಲಿ 11ನೇ ವಚನದಲ್ಲಿ, ನಿನ್ನನ್ನು ಅಟ್ಟಿ ಚದರಿಸಿದೆನೋ, ಯಾವ ಜನಾಂಗಗಳಲ್ಲಿಗೆ ನಿನ್ನನ್ನು ಅಟ್ಟಿ ಚದರಿಸಿದೆನೋ ಆ ಜನಾಂಗಗಳನ್ನೆಲ್ಲ ನೋಡ್ರಿ ಪ್ರತೀಕಾರ, ತೀರ್ಪು ಮಾಡುವೆನು. ನಿನ್ನನ್ನು ನಿರ್ಮೂಲ ಮಾಡೇನು. ದೇವ್ರು ನೋಡ್ರಿ ಎಂಥ ಒಂದು ವಿಶೇಷ ಆಶೀರ್ವಾದ. ನಿನ್ನನ್ನು ಮಿತಿ ಮೀರಿ ಶಿಕ್ಷಿಸೇನು, ಆದರೆ ಶಿಕ್ಷಿಸದೆ ಬಿಡುವುದಿಲ್ಲ. ಅದು ಕೂಡ ಒಂದು ಆಶೀರ್ವಾದವೇ. ಯಾಕಂತ ಹೇಳಿದರೆ ಅದು ಒಂದು ತಿದ್ದುವಿಕೆ. ನಮಗೆ ಬೇಕು, ನನಗೆ ಬೇಕು. ಯಾಕಂದರೆ ದೇವರು ಒಳ್ಳೆಯವರು. ದಾವೀದನು ಹೇಳಿದನು, ಐ ರಾದರ್ ಫಾಲ್ ಇನ್ ಟು ದ ಹ್ಯಾಂಡ್ ಆಫ್ ಗಾಡ್. ದೇವರ ಹಸ್ತದಲ್ಲಿ ನಾನು ಬೀಳಬಯಸ್ತೇನೆ ಎಂಬುದಾಗಿ. ಮುಂದೆ ಮೆಸ್ಸಿಯನ ಇನ್ನು ಕೆಲವು ಆಶೀರ್ವಾದಗಳು ಏನಿವೆ ನೋಡೋಣ. 12ನೇ ವಚನದಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ, ನ್ಯಾಯವನ್ನು ದೇವರು ಹೌದು ತನ್ನ ಜನರಿಗೆ ಮಾಡ್ತಾನೆ. ಅಂದರೆ ಅರ್ಥ, ಅವರು ಮಾಡಿದ ಶಿಕ್ಷೆಗೆ ಆತನು, ಅವ್ರು ಮಾಡಿದ ತಪ್ಪಿಗೆ ಅವರನ್ನು ಶಿಕ್ಷಿಸುವಂಥದ್ದು. ಅದೇ ಸಂದರ್ಭದಲ್ಲಿ ಇತರರಿಗೂ ಆತನು ದೇವರಾಗಿರುವುದರಿಂದ ಆತನು ಮಾಡುವಂಥದ್ದು ಏನಂತೇಳಿದರೆ, ನಿನ್ನ ಶತ್ರುಗಳೆಲ್ಲ ಒಬ್ಬನೂ ತಪ್ಪದೆ ಸೆರೆಗೆ ಹೋಗುವರು. ನೋಡ್ರಿ, ಶತ್ರುಗಳಿಗೂ ಶಿಕ್ಷೆ, ಸ್ವಂತದವರಿಗೂ ಶಿಕ್ಷೆ. ಹೌದು, ನಿನ್ನನ್ನು ಕೊಳ್ಳೆ ಹೊಡೆಯುವವರನ್ನು ಕೊಳ್ಳೆಗೆ ಈಡು ಮಾಡುವೇನು. ಏನು ಕಳ್ಕೊಳ್ತೀರೋ ಅದನ್ನು ವಾಪಸ್ ದೇವರು ಕೊಡ್ತಾನೆ. ಕೆಲವು ಸಾರಿ ನಾನು ಯಾರಾದರೂ ಏನಾದರೂ ತಕ್ಕೊಂಡು ಕೊಡದೇ ಇದ್ದರೆ, ಅಥವಾ ಕೊಡದೇ ಅವರು ಡಾಡ್ಜ್ ಮಾಡ್ತಾ ಇದ್ದರೆ, ಅಂದರೆ ಭಾಳ ಮುಂದಕ್ಕೆ ಹಾಕ್ಕೊಂಡು ಇದ್ದರೆ, ಆಗ ದೇವ್ರ ಹತ್ರ ಒಂದು ಪ್ರೇಯರ್ ಮಾಡ್ತೀನಿ. ಯಾಕಂದರೆ ದೇವರು ಒರಿಜಿನಲ್ ಓನರ್ ಆಗಿರೋದರಿಂದ, ದೇವರೇ ಇಂತಿಂಥ ವ್ಯಕ್ತಿ 15-16 ಸಾವಿರ ರೂಪಾಯಿ ತಗೊಂಡು ಹೋಗಿ ಕೊಡ್ತೀನಂತ ಹೇಳಿದವರು ಕೊಡಲೇ ಇಲ್ಲ. ಆದ ಕಾರಣ ನೀನು ಅದನ್ನು ನನಗೆ ವಾಪಸ್ ಕೊಟ್ಬಿಡು ಅಂತ ಕೆಲವು ಸಾರಿ ನಾನು ಆ ರೀತಿಯಾಗಿ ಪ್ರಾರ್ಥಿಸಿದ್ದುಂಟು ನನ್ನದೇ ಸ್ಟೈಲ್ನಲ್ಲಿ. ದೇವರು ಅದಕ್ಕಿಂತಲೇ ಹೆಚ್ಚಾಗಿ ಕೊಡುವ ಆತನಾಗಿದ್ದಾನೆ. ಸರಿ, ಕೇಳಿದರೂ ಕೊಡದಿದ್ದರೆ ತಪ್ಪಿಸ್ಕೊಳ್ಳುವಂಥ ವೇಳೆಯಲ್ಲಿ ಕೊನೆಗೆ ಒರಿಜಿನಲ್ ಓನರ್ ಹತ್ರ ಹೋಗುವಂಥದ್ದು ಒಳ್ಳೆಯದು. ದೇವರೇ ಇಂತಿಂಥವರು ಇಂತಿಂಥದ್ದು, ಅಥವಾ ಅದು ಒಂದು ಸೈಟ್ ಇರ್ಬೋದು, ಅಥವಾ ಏನೋ ವ್ಯವಹಾರಗಳಿರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಥದ್ರಲ್ಲಿ ಕರ್ತನೆ ನನ್ನ ಕೈ ಮೀರಿ ಹೋಗಿದೆ, ತಿಳಿದೋ ತಿಳಿಯದೆಯೋ ನಿನ್ನ ಹಣವನ್ನು
ಇಂಥ ಒಂದು ಕಾರ್ಯದಲ್ಲಿ ವ್ಯವಹರಿಸಿದ್ವಿ, ವೆಚ್ಚ ಮಾಡಿದ್ವಿ. ಆದ ಕಾರಣ ನೀನು ಸಾಫಲ್ಯಪಡಿಸು, ನೀನು ಮನ್ನಿಸಿ ಕ್ಷಮಿಸಿ ಈಡು ಮಾಡು. ವಾವ್, ಈಡು ಮಾಡು ಅಂತ ಹೇಳುವಂಥ ಪ್ರಾರ್ಥನೆ ಒಳ್ಳೆಯ ಒಂದು ಪ್ರಾರ್ಥನೆ. 30ನೇ ಅಧ್ಯಾಯ ಯೆರೆಮೀಯನ ಗ್ರಂಥ. ಈಗ 17ನೇ ವಚನವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 30:17. ಕೆಲವು ವರ್ಷಗಳ ಹಿಂದೆ ತಿರುವಲ್ಲ ಅಂತ ಒಂದು ಸ್ಥಳಕ್ಕೆ ಹೋಗಿದ್ದಾಗ ನನಗೆ ಸಿಕ್ಕಿದ ಆ ವಚನ ಇದು. ಏನಂತಿದೆ? ಈಗೋ ಇದು ಚಿಯೋನ್, ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂದದ್ದನ್ನು ನಾನು ಸಹಿಸಲಾರದೆ. ವಾವ್, ನೀನು ಯಾರಿಗೂ ಬೇಡ ಎಂಬುದಾಗಿ ನಿನ್ನನ್ನು ಜನರು ಭ್ರಷ್ಟ ಅಂತ ಹೇಳಿಬಿಟ್ಟು, ಬೇಡವಾಗಿರುವ ಬೇಡವಾಗಿರೋ ಭ್ರಷ್ಟನು ಅಂತ ಜನರು ಅಂದಿದ್ರೆ ಅದು ಒಂದು ರೀತಿಯಿಂದ ಒಳ್ಳೆಯದಾಯಿತು. ಯಾಕಂದರೆ ಆ ರೀತಿಯಾಗಿ ಅವರು ಅಂದದ್ರಿಂದ ದೇವರು ಅದನ್ನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ವಾವ್, ಇಲ್ಲಿ ಒಂದು ಆಶ್ಚರ್ಯ ಏನಂದರೆ, ನಾನು ಬೇಡಿದ್ದರಿಂದ ದೇವರು ನನ್ನನ್ನು ವಾಸಿ ಮಾಡಿದ್ದಾಗಿ ಬರೆದಿಲ್ಲ, ನಾನು ಬೇಡವಾಗಿರುವುದರಿಂದ ದೇವರು ವಾಸಿ ಮಾಡಿರೋದಾಗಿ ನಾವು ನೋಡ್ತೇವೆ. ರಿಪೀಟ್ ಮಾಡ್ತೀನಿ, ನಾನು ಚೆನ್ನಾಗಿ ಕೇಳಿಸ್ಕೊಳ್ತೀನಿ, ನಾವು ಇದನ್ನು ಮಿಸ್ ಮಾಡಬಾರ್ದು. ಸಾಮಾನ್ಯವಾಗಿ ಏನಾದರೂ ನಮಗೆ ಗುಣ ಬೇಕು, ಸ್ವಸ್ಥತೆ ಬೇಕಾಗಿದ್ದರೆ ನಾವು ಬೇಡ್ಕೋಬೇಕು ದೇವರು, ಅದು ಸಾಮಾನ್ಯ. ಆದರೆ ಇಲ್ಲಿ ಏನು ಆಗಿದೆ, ಏನಂತ ಬರೆದಿದೆ ಯೆರೆಮೀಯ 30:17, ನಾನು ಬೇಡವಾಗಿರುವುದರಿಂದ, ಯಾರಿಗೂ ಬೇಡವಾಗಿರುವ ವ್ಯಕ್ತಿ ಆಗಿರೋದ್ರಿಂದ, ಅಥವಾ ನಾನು ಭ್ರಷ್ಟ ವ್ಯಕ್ತಿ ಅಂತ ಜನರು ತಳ್ಳಿಬಿಟ್ಟಿದ್ದರಿಂದ ದೇವರು ಅದನ್ನು ಸಹಿಸಲಾರದೆ ಗುಣಪಡಿಸಿ ಬಾಸುಂಡೆಗಳನ್ನು ವಾಸಿ ಮಾಡುವುದಾಗಿ ಹೇಳ್ತಾರೆ. ಒಳ್ಳೆಯದೇ. ಸರಿ, ಅನಂತರ 18ನೇ ವಚನದಿಂದ 22ನೇ ವಚನದವರೆಗೆ ನಾವು ನೋಡುವಾಗ ಇನ್ನಷ್ಟು ಆ ಮೆಸ್ಸಿಯನ ಆಶೀರ್ವಾದಗಳನ್ನು ನಾವು ನೋಡ್ಬೋದು. ಅದೇನೆಂದರೆ ದುರವಸ್ಥೆಯನ್ನು ತಪ್ಪಿಸುವಂಥ ಒಂದು ಆಶೀರ್ವಾದ ಮತ್ತು ಕರುಣೆ. ಯಾಕಂದರೆ 18ನೇ ವಚನದಲ್ಲಿ ದೇವರು ಹೇಳುವಂಥದ್ದು ಕರುಣಿಸುವೆನು. ಭಾಳ ಇಂಪಾರ್ಟೆಂಟ್, ನಮಗೆ ಬೇಕು ದೇವರ ಕರುಣೆ ವಿಷಯದಲ್ಲಿ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇದು ನಾವುಗಳು ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಒಂದು ಸಂಗತಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ಏನಿದೆ ನೋಡೋಣ. ಬನ್ನಿರಿ, 5ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 7ನೇ ವಚನದಲ್ಲಿ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ವಾವ್, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರಂತೆ. ಹಾಗಾದರೆ ನಾವು ಈ ಕರುಣೆಯ ಹೆಚ್ಚಾಗಿ ಹೊಂದಬೇಕಾದರೆ ಸೀಕ್ರೆಟ್ ನಮ್ಮೆಲ್ಲರಿಗೂ ಗೊತ್ತಿದೆ, ಕೊಡಿರಿ ನಿಮಗೆ ಕೊಡಲ್ಪಡುತ್ತದೆ ಅಂತ ಹೇಳ್ಬಿಟ್ಟು. ಅದು ಹಣದ ವಿಷಯದಲ್ಲಿ ಮಾತ್ರವಲ್ಲ, ಕರುಣೆ ವಿಷಯದಲ್ಲಿ ಕೂಡ ಕರುಣೆ ಉಳ್ಳವರಾಗಿರ್ರಿ, ನೀವು ಕರುಣೆ ಹೊಂದುವರು. ಕರುಣೆ ಕೊಡ್ರಿ, ಕರುಣೆ ಪಡ್ಕೊಳ್ತೀರಿ ಎಂಬುದಾಗಿ. ಮುಂದೆ ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯದ 19ನೇ ಅಥವಾ 18ನೇ ವಚನದ ಕೊನೆ ಭಾಗದಲ್ಲಿ ಪುನಃ ಕಟ್ಟಲ್ಪಡುವುದು. ನಮ್ಮ ಜೀವನ ಒಂದು ಕಟ್ಟಡ ಇದ್ದ ಹಾಗೆ,
ಪುನಃ ಕಟ್ಟಲ್ಪಡಬೇಕು. ಕೆಲವು ಸರಿ ಲೀಕೇಜ್ ಇರ್ಬೋದು, ಕೆಲವು ಸರಿ ಕ್ರ್ಯಾಕ್ ಇರ್ಬೋದು, ಕೆಲವು ಸಾರಿ ಬಲಹೀನತೆ ಇರ್ಬೋದು, ಆದರೆ ಪುನಃ ದೇವರು ಕಟ್ಟಬೇಕು. ಅರಮನೆಯು ತಾನಿದ್ದ ಸ್ಥಳದಲ್ಲೇ ನೆಲೆಯಾಗಿರುವುದು. ನೆಲೆಸಿರುವಿಕೆ ಕೂಡ ಮೆಸ್ಸಿಯನ ಮತ್ತೊಂದು ಆಶೀರ್ವಾದ. ಎಸ್ಟಾಬ್ಲಿಷ್ಮೆಂಟ್, ನೆಲೆಯಾಗಿರುವುದು. 19ನೇ ವಚನದಲ್ಲಿ ನೋಡುವಾಗ, ಯೆರೆಮೀಯ 30:19ನೇ ವಚನದಲ್ಲಿ ಇನ್ನು ಕೆಲವು ಮೆಸ್ಸಿಯನ ಆಶೀರ್ವಾದಗಳನ್ನು ನೋಡ್ಬೋದು. ಅವುಗಳೊಳಗಿಂದ ಸ್ತೋತ್ರವು, ಸ್ತೋತ್ರವು, ಹೌದು, ಸ್ತೋತ್ರ ಕೂಡ ಆಶೀರ್ವಾದನೆ. ಯಾಕಂದರೆ ಮೆಸ್ಸಿಯನ ಆ ಸ್ತೋತ್ರವನ್ನು, ಹಳೆ ಒಡಂಬಡಿಕೆ ಸ್ತೋತ್ರ ಅಂತಿದೆ, ಹೊಸ ಒಡಂಬಡಿಕೆ ಸ್ತೋತ್ರ ಅಂತಿದೆ. ಸ್ತೋತ್ರ ಎಲ್ಲ ಒಂದೇ, ಆದರೆ ಅದರಲ್ಲಿ 2 ಭಾಗವಾಗಿ ನಾವು ಹೇಳ್ಬೋದು. ಹಳೆ ಒಡಂಬಡಿಕೆ ಸ್ತೋತ್ರ, ದೇವ್ರ ಪ್ರಾರ್ಥನೆಗೆ ಉತ್ತರ ಕೊಟ್ಟಾಗ ಅವ್ರ ಸ್ತೋತ್ರ ಬರ್ತಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರ ಪ್ರಾರ್ಥನೆ ಕೊಡೋದಕ್ಕೆ ಮುಂಚಿತವಾಗಿ ನಾವು ದೇವ್ರಿಗೆ ಸ್ತೋತ್ರ ಮಾಡಲು ಶಕ್ತರಾಗಿದ್ದೇವೆ. ಯಾಕಂತೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ 106ನೇ ಅಧ್ಯಾಯ 12ನೇ ವಚನದಲ್ಲಿ ದೇವ್ರ ಪ್ರಾರ್ಥನೆಗೆ ಉತ್ತರ ಕೊಟ್ಟಾಗ ಅವರು ದೇವರಿಗೆ ಸ್ತೋತ್ರ ಮಾಡಿದರು. ಮತ್ತು 19ನೇ ವಚನದಲ್ಲಿ ಈ ಜನರನ್ನು ವಿನೋದ ಪಡುವವರ ಧ್ವನಿಯು ಕೇಳಿಸೋದು, ಅದು ಒಂದು. ಮತ್ತು ಜನರನ್ನು ಹೆಚ್ಚಿಸುವೇನು, ಅನಂತರ ಘನಪಡಿಸುವೇನು, ಹೀನರಾಗೋದಿಲ್ಲ ಅಂತೆ. ಸಂತಾನವು ಪೂರ್ವ ಸ್ಥಿತಿಗೆ ಹೊಂದುವುದು. 20ನೇ ವಚನ, ಸಮಾಜ ನೆಲೆಯಾಗಿರುವುದು. ಯಾರ್ಯಾರು ಬಾಧಿಸ್ತಾರೋ ಅವ್ರನ್ನೆಲ್ಲ ದಂಡಿಸುವೇನು. ಅವರಲ್ಲಿ ಒಬ್ಬ ವ್ಯಕ್ತಿ ಅವರಿಗೆ ಪ್ರಭುವಾಗಿರುವಂಥದ್ದು, ವಂಶವನ್ನು ಆಳುವಂಥದ್ದು. ಹೌದು, ಆತನಿಗೆ ಸಮೀಪವಾಗಿರುವಂಥ ಒಂದು ಭಾಗ್ಯ ಕೂಡ. ಆತನ ಜನರಾಗಿರ್ತೇವೆ, ಆತ ನಮಗೆ ದೇವರಾಗಿರ್ತಾನೆ. ಅಂಥ ಒಂದು ಮಹಾಭಾಗ್ಯ. ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.